ಧಾರಾಕಾರ ಮಳೆಗೆ ಮುಂಬೈ ನಗರ ಮುಳುಗಿದೆ. ಮುಂಬೈ ಮಾರುಕಟ್ಟೆ ಜೆಜೆ ಫ್ಲೈಓವರ್ ಸಂಪೂರ್ಣ ಜಲಾವೃತವಾಗಿದೆ. ಮಳೆಗೆ ಮುಂಬೈನ ಜನಜೀವನ ಅಸ್ತವ್ಯಸ್ತವಾಗಿದೆ. ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ರೀತಿಯಲ್ಲಿ ಬೀಸ್ತಾ ಇದೆ. ಮಳೆಯಿಂದ ಹಾಗೂ ಬಿರುಗಾಳಿಯಿಂದ ಮುಂಬೈ ಜನತೆ ತತ್ತರಿಸಿ ಹೋಗಿದ್ದಾರೆ. ಮುಂಬೈಯಲ್ಲೂ ಇದೇ ಸಮಸ್ಯೆ ಆಗುತ್ತೆ. ಮಳೆ ಬಂತು ಅಂದ ತಕ್ಷಣ ರಸ್ತೆಗಳೆಲ್ಲ ನೀರು ತುಂಬಿಕೊಂಡ್ಬಿಡುತ್ತೆ. ಹಾಗೇನೆ ರೈಲು ಹಳಿಗಳು ನೀರು ತುಂಬಿಕೊಂಡ್ಬಿಡುತ್ತೆ. ಹಾಗಾಗಿ ಮುಂಬೈನ ಜೀವನಾಡಿಯಾಗಿರ್ತಕ್ಕಂಥ ಸಿಟಿ ರೈಲ್ವೆ ಸ್ಟಾಪ್ ಆಗುತ್ತೆ. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಇದು ಮುಂಬೈನ ದೃಶ್ಯಗಳು. ರಸ್ತೆ ಮೇಲೆ ತುಂಬಾ ನೀರು ನಿಂತಿದೆ. ಧಾರಾಕಾರ ಮಳೆಗೆ ಮುಂಬೈ ನಗರಿ ತತ್ತರಿಸಿ ಹೋಗಿದೆ. ರಸ್ತೆ ಮೇಲೆ ಮುಂಬೈಯಲ್ಲೂ ಕೂಡ ಸಾಕಷ್ಟು ನೀರು ನಿಂತಿರುವಂಥದ್ದು. ಮಲೆನಾಡಲ್ಲಿ ಭಾರೀ ಗಾಳಿ ಮಳೆ ಹಿನ್ನೆಲೆಯಲ್ಲಿ ಬೃಹತ್ ಮರ ಬಿದ್ದು ಮನೆ ಸಂಪೂರ್ಣ ಜಖಮ್ಮಾಗಿರ್ತಕ್ಕಂಥ ಘಟನೆ ನಡೆದಿದೆ. ಚಿಕ್ಕಮಗಳೂರಿನ ಬಾಳೂರು ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಮನೆಯಲ್ಲಿದ್ದವರಿಗೆ ಗಾಯಗಳುಂಟಾಗಿದೆ. ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಭಾರೀ ಗಾಳಿ ಮಳೆಯಿಂದಾಗಿ ಮನೆ ಉರುಳಿ ಬಿದ್ದಿರ್ತಕ್ಕಂಥ ಮನೆ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಅಪ್ಪಚ್ಚೆ ಆಗಿದೆ ಮನೆ. ಎಸ್ಟೇಟ್ನಲ್ಲಿ ನಡೆದಿರುವಂತಹ ಘಟನೆ ಎಲ್ಲ ಈ ತರದ್ದು ಇದಿದೆ. ನಮ್ಮ ಎಸ್ಟೇಟ್ ಅಲ್ಲಿ ಬಾಳೂರು ಎಸ್ಟೇಟ್ ಇದು ಇದೆಲ್ಲ ಇಲ್ಲಿ ನೋಡಿ, ಇದೆಲ್ಲ ಪೂರಾ ಪುಡಿ ಪುಡಿಯಾಗಿ ಎಲ್ಲ ಇದಾಗೋಗಿದೆ. ಆಯ್ತಾ, ಕೇಳಿದ್ರೆ ಒಂಥರ ಉಡಾಪೆ ಮಾತು ಮಾತಾಡ್ತಾರೆ. ನೋಡಿ, ನಿನ್ನೆ ರಾತ್ರಿ 2 ಗಂಟೆಗೆಲ್ಲ ಜರ್ಕ ಬಿದ್ದಿದೆ. ಆಯ್ತಾ, ಯಾವುದೇ ತರದಲ್ಲೂ ಒಂದು ಹಾಸ್ಪಿಟ್ಲಿನ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ. ಇನ್ನು ರೈತರುಗಳಿದ್ದಾರೆ, ಮ್ಯಾನೇಜರ್ ಇದ್ದಾರೆ. ಆಯ್ತಾ, ಒಬ್ರು ಬಂದು ಇದ್ ಮಾಡೋದಾಗ್ಲಿ ಯಾವ್ದು ರೆಸ್ಪಾನ್ಸ್ ಇಲ್ಲ ನಮಗೆ. ಏನು ಹೇಳ್ತಾ ಇಲ್ಲ. ಎಲ್ಲ ಪೂರಾ ಏನು ನೋಡಂಗೆ ಇಲ್ಲ. ಪೂರಾ ಎಲ್ಲ ಪುಡಿಯಾಗಿ ಹೋಗಿದೆ. ಆಯ್ತಾ, ಈ ತರ ಇಷ್ಟೆಲ್ಲ ಮಾಡಿದ್ದಾರೆ. ಆದ್ರೆ ನೋಡಿ ಸರ್, ಈ ತರ ಆಗಿದೆ ಮನೆ ಎಲ್ಲ. ಇನ್ನು ಈ ಬಾಳೂರು ಎಸ್ಟೇಟ್ ಅಲ್ಲಿ ರೈತರುಗಳಿದ್ದಾರೆ, ಮ್ಯಾನೇಜರ್ಗಳಿದಾರಂತೆ. ಯಾರು ಬಂದಿಲ್ಲ, ನೋಡಿಲ್ಲ. ರಾತ್ರಿ 2 ಗಂಟೆಗೆ ಮರ ಬಿದ್ದಿರೋದು. ಆಯ್ತಾ, ಇನ್ನು ಬಂದು ಒಂದು ಹಾಸ್ಪಿಟ್ಲಿಗೆ ಇದು ಸಮೇತ ಮಾಡಿಲ್ಲ. ಆಯ್ತಾ, ಇಲ್ಲಿ ಏನೇನಿಲ್ಲ, ಎಲ್ಲ ಪುಡಿಯಾಗಿ ಧ್ವಂಸ ಆಗಿ ಹೋಗಿದೆ ಮನೆ. ನೋಡಿ, ಇದು ಈ ಕಡೆ ರೂಮು, ಇದು ಈ ತರ ಆಗಿದೆ. ಇಲ್ಲಿ ಇದೆಲ್ಲ ಇಲ್ಲಿ ನೋಡಿ, ಇದೆಲ್ಲ ಪೂರಾ ಪುಡಿ ಪುಡಿಯಾಗಿ ಎಲ್ಲ ಇದಾಗೋಗಿದೆ. ಆಯ್ತಾ, ಕೇಳಿದ್ರೆ ಒಂಥರ ಉಡಾಪೆ ಮಾತು ಮಾತಾಡ್ತಾರೆ. ಈ ಜಾಗದಲ್ಲಿ ಮಲಗಿದ್ರು. ಆಯ್ತಾ, ತುಂಬಾ ಏಟಾಗಿದೆ. ಎಲ್ಲ ಈ ತರದ್ದು ಇದಿದೆ. ನಮ್ಮ ಧಾರಾಕಾರ ಮಳೆಗೆ ಮುಂಬೈ ನಗರ ಮುಳುಗಿದೆ. ಮುಂಬೈ ಮಾರುಕಟ್ಟೆ ಜೆಜೆ ಫ್ಲೈಓವರ್ ಸಂಪೂರ್ಣ ಜಲಾವೃತವಾಗಿದೆ. ಮಳೆಗೆ ಮುಂಬೈನ ಜನಜೀವನ ಅಸ್ತವ್ಯಸ್ತವಾಗಿದೆ. ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ರೀತಿಯಲ್ಲಿ ಬೀಸ್ತಾ ಇದೆ. ಮಳೆಯಿಂದ ಹಾಗೂ ಬಿರುಗಾಳಿಯಿಂದ ಮುಂಬೈ ಜನತೆ ತತ್ತರಿಸಿ ಹೋಗಿದ್ದಾರೆ. ಮುಂಬೈಯಲ್ಲೂ ಇದೇ ಸಮಸ್ಯೆ ಆಗುತ್ತೆ. ಮಳೆ ಬಂತು ಅಂದ ತಕ್ಷಣ ರಸ್ತೆಗಳೆಲ್ಲ ನೀರು ತುಂಬಿಕೊಂಡ್ಬಿಡುತ್ತೆ. ಹಾಗೇನೆ ರೈಲು ಹಳಿಗಳು ನೀರು ತುಂಬಿಕೊಂಡ್ಬಿಡುತ್ತೆ. ಹಾಗಾಗಿ ಮುಂಬೈನ ಜೀವನಾಡಿಯಾಗಿರ್ತಕ್ಕಂಥ ಸಿಟಿ ರೈಲ್ವೆ ಸ್ಟಾಪ್ ಆಗುತ್ತೆ. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಇದು ಮುಂಬೈನ ದೃಶ್ಯಗಳು. ರಸ್ತೆ ಮೇಲೆ ತುಂಬಾ ನೀರು ನಿಂತಿದೆ. ಧಾರಾಕಾರ ಮಳೆಗೆ ಮುಂಬೈ ನಗರಿ ತತ್ತರಿಸಿ ಹೋಗಿದೆ. ರಸ್ತೆ ಮೇಲೆ ಮುಂಬೈಯಲ್ಲೂ ಕೂಡ ಸಾಕಷ್ಟು ನೀರು ನಿಂತಿರುವಂಥದ್ದು. ಮಲೆನಾಡಲ್ಲಿ ಭಾರೀ ಗಾಳಿ ಮಳೆ ಹಿನ್ನೆಲೆಯಲ್ಲಿ ಬೃಹತ್ ಮರ ಬಿದ್ದು ಮನೆ ಸಂಪೂರ್ಣ ಜಖಮ್ಮಾಗಿರ್ತಕ್ಕಂಥ ಘಟನೆ ನಡೆದಿದೆ. ಚಿಕ್ಕಮಗಳೂರಿನ ಬಾಳೂರು ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಮನೆಯಲ್ಲಿದ್ದವರಿಗೆ ಗಾಯಗಳುಂಟಾಗಿದೆ. ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಭಾರೀ ಗಾಳಿ ಮಳೆಯಿಂದಾಗಿ ಮನೆ ಉರುಳಿ ಬಿದ್ದಿರ್ತಕ್ಕಂಥ ಮನೆ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಅಪ್ಪಚ್ಚೆ ಆಗಿದೆ ಮನೆ. ಎಸ್ಟೇಟ್ನಲ್ಲಿ ನಡೆದಿರುವಂತಹ ಘಟನೆ ಎಲ್ಲ ಈ ತರದ್ದು ಇದಿದೆ. ನಮ್ಮ ಎಸ್ಟೇಟ್ ಅಲ್ಲಿ ಬಾಳೂರು ಎಸ್ಟೇಟ್ ಇದು ಇಲ್ಲಿ ಇದೆಲ್ಲ ಇಲ್ಲಿ ನೋಡಿ, ಇದೆಲ್ಲ ಪೂರಾ ಪುಡಿ ಪುಡಿಯಾಗಿ
ಎಲ್ಲ ಇದಾಗೋಗಿದೆ ಆಯ್ತಾ. ಕೇಳಿದ್ರೆ ಒಂಥರ ಉಡಾಪೆ ಮಾತು ಮಾತಾಡ್ತಾರೆ. ನೋಡಿ, ನಿನ್ನೆ ರಾತ್ರಿ 2 ಗಂಟೆಗೆಲ್ಲ ಜರ್ಕ ಬಿದ್ದಿದೆ ಆಯ್ತಾ. ಯಾವುದೇ ತರದಲ್ಲೂ ಒಂದು ಹಾಸ್ಪಿಟ್ಲಿನ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ. ಇನ್ನು ರೈತರುಗಳಿದ್ದಾರೆ, ಮ್ಯಾನೇಜರ್ ಇದ್ದಾರೆ ಆಯ್ತಾ. ಒಬ್ರು ಬಂದು ಇದ್ ಮಾಡೋದಾಗ್ಲಿ ಯಾವ್ದು ರೆಸ್ಪಾನ್ಸ್ ಇಲ್ಲ ನಮಗೆ. ಏನು ಹೇಳ್ತಾ ಇಲ್ಲ, ಎಲ್ಲ ಪೂರ ಏನು ನೋಡಂಗೆ ಇಲ್ಲ, ಪೂರ ಎಲ್ಲ ಪುಡಿಯಾಗಿ ಹೋಗಿದೆ ಆಯ್ತಾ. ಈ ತರ ಇಷ್ಟೆಲ್ಲ ಮಾಡಿದ್ದಾರೆ. ಆದ್ರೆ ನೋಡಿ ಸರ್, ಈ ತರ ಆಗಿದೆ ಮನೆ ಎಲ್ಲ. ಇನ್ನು ಈ ಬಾಳೂರು ಎಸ್ಟೇಟ್ ಅಲ್ಲಿ ರೈತರುಗಳಿದ್ದಾರೆ, ಮ್ಯಾನೇಜರ್ಗಳಿದಾರಂತೆ, ಯಾರು ಬಂದಿಲ್ಲ, ನೋಡಿಲ್ಲ. ರಾತ್ರಿ 2 ಗಂಟೆಗೆ ಮರ ಬಿದ್ದಿರೋದು ಆಯ್ತಾ. ಇನ್ನು ಬಂದು ಒಂದು ಹಾಸ್ಪಿಟ್ಲಿಗೆ ಇದು ಸಮೇತ ಮಾಡಿಲ್ಲ ಆಯ್ತಾ. ಇಲ್ಲಿ ಏನೇನು ಇಲ್ಲ, ಎಲ್ಲ ಪುಡಿಯಾಗಿ ಧ್ವಂಸ ಆಗೋಗಿದೆ ಮನೆ. ನೋಡಿ, ಇದು ಈ ಕಡೆ ರೂಮು, ಇದು ಈ ತರ ಆಗಿದೆ. ಇಲ್ಲಿ ಇರೋದು ಇದೆಲ್ಲ, ಇಲ್ಲಿ ನೋಡಿ, ಇದೆಲ್ಲ ಪೂರ ಪುಡಿಯಾಗಿ ಎಲ್ಲ ಇದಾಗೋಗಿದೆ ಆಯ್ತಾ. ಕೇಳಿದ್ರೆ ಒಂಥರ ಉಡಾಪೆ ಮಾತು ಮಾತಾಡ್ತಾರೆ. ಈ ಜಾಗದಲ್ಲಿ ಮಲಗಿದ್ರು ಆಯ್ತಾ. ತುಂಬಾ ಏಟಾಗಿದೆ ಎಲ್ಲ. ಈ ತರದ್ದು ಇದಿದೆ ನಮ್ಮ. ಧಾರಾಕಾರ ಮಳೆಗೆ ಮುಂಬೈ ನಗರ ಮುಳುಗಿದೆ. ಮುಂಬೈ ಮಾರುಕಟ್ಟೆ, ಜೆಜೆ ಫ್ಲೈಓವರ್ ಸಂಪೂರ್ಣ ಜಲಾವೃತವಾಗಿದೆ. ಮಳೆಗೆ ಮುಂಬೈನ ಜನಜೀವನ ಅಸ್ತವ್ಯಸ್ತವಾಗಿದೆ. ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ರೀತಿಯಲ್ಲಿ ಬೀಸ್ತಾ ಇದೆ. ಮಳೆಯಿಂದ ಹಾಗೂ ಬಿರುಗಾಳಿಯಿಂದ ಮುಂಬೈ ಜನತೆ ತತ್ತರಿಸಿ ಹೋಗಿದ್ದಾರೆ. ಮುಂಬೈಯಲ್ಲೂ ಇದೇ ಸಮಸ್ಯೆ ಆಗುತ್ತೆ. ಮಳೆ ಬಂತು ಅಂದ ತಕ್ಷಣ ರಸ್ತೆಗಳೆಲ್ಲ ನೀರು ತುಂಬಿಕೊಂಡ್ಬಿಡುತ್ತೆ. ಹಾಗೇನೆ ರೈಲು ಹಳಿಗಳು ನೀರು ತುಂಬಿಕೊಂಡ್ಬಿಡುತ್ತೆ. ಹಾಗಾಗಿ ಮುಂಬೈನ ಜೀವನಾಡಿ ಆಗಿರ್ತಕ್ಕಂಥ ಸಿಟಿ ರೈಲ್ವೆ ಸ್ಟಾಪ್ ಆಗುತ್ತೆ. ಹಾಗಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ. ಇದು ಮುಂಬೈನ ದೃಶ್ಯಗಳು. ರಸ್ತೆ ಮೇಲೆ ತುಂಬಾ ನೀರು ನಿಂತಿದೆ. ಧಾರಾಕಾರ ಮಳೆಗೆ ಮುಂಬೈ ನಗರಿ ತತ್ತರಿಸಿ ಹೋಗಿದೆ. ರಸ್ತೆ ಮೇಲೆ ಮುಂಬೈಯಲ್ಲೂ ಕೂಡ ಸಾಕಷ್ಟು ನೀರು ನಿಂತಿರುವಂಥದ್ದು. ಮಲೆನಾಡಲ್ಲಿ ಭಾರೀ ಗಾಳಿ ಮಳೆ ಹಿನ್ನೆಲೆಯಲ್ಲಿ ಬೃಹತ್ ಮರ ಬಿದ್ದು ಮನೆ ಸಂಪೂರ್ಣ ಜಖಮ್ಮಾಗಿರ್ತಕ್ಕಂಥ ಘಟನೆ ನಡೆದಿದೆ. ಚಿಕ್ಕಮಗಳೂರಿನ ಬಾಳೂರು ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಮನೆಯಲ್ಲಿದ್ದವರಿಗೆ ಗಾಯಗಳುಂಟಾಗಿದೆ. ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಭಾರೀ ಗಾಳಿ ಮಳೆಯಿಂದಾಗಿ ಮನೆ ಉರುಳಿ ಬಿದ್ದಿರ್ತಕ್ಕಂಥ ಮನೆ ಮೇಲೆ ಮರ ಬಿದ್ದಿದೆ. ಹಾಗಾಗಿ ಅಪ್ಪಚ್ಚೆ ಆಗಿದೆ ಮನೆ. ಎಸ್ಟೇಟ್ನಲ್ಲಿ ನಡೆದಿರುವಂತಹ ಘಟನೆ ಎಲ್ಲ. ಈ ತರದ್ದು ಇದಿದೆ ನಮ್ಮ ಎಸ್ಟೇಟ್ ಅಲ್ಲಿ, ಬಾಳೂರು ಎಸ್ಟೇಟ್. ಇದು ಇರೋದು ಇದೆಲ್ಲ, ಇಲ್ಲಿ ನೋಡಿ, ಇದೆಲ್ಲ ಪೂರ ಪುಡಿಯಾಗಿ ಎಲ್ಲ ಇದಾಗೋಗಿದೆ ಆಯ್ತಾ. ಕೇಳಿದ್ರೆ ಒಂಥರ ಉಡಾಪೆ ಮಾತು ಮಾತಾಡ್ತಾರೆ. ನೋಡಿ, ನಿನ್ನೆ ರಾತ್ರಿ 2 ಗಂಟೆಗೆಲ್ಲ ಜರ್ಕ ಬಿದ್ದಿದೆ ಆಯ್ತಾ. ಯಾವುದೇ ತರದಲ್ಲೂ ಒಂದು ಹಾಸ್ಪಿಟ್ಲಿನ ಒಂದು ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ. ಇನ್ನು ರೈತರುಗಳಿದ್ದಾರೆ, ಮ್ಯಾನೇಜರ್ ಇದ್ದಾರೆ ಆಯ್ತಾ. ಒಬ್ರು ಬಂದು ಇದ್ ಮಾಡೋದಾಗ್ಲಿ ಯಾವ್ದು ರೆಸ್ಪಾನ್ಸ್ ಇಲ್ಲ ನಮಗೆ. ಏನು ಹೇಳ್ತಾ ಇಲ್ಲ, ಎಲ್ಲ ಪೂರ ಏನು ನೋಡಂಗೆ ಇಲ್ಲ, ಪೂರ ಎಲ್ಲ ಪುಡಿಯಾಗಿ ಹೋಗಿದೆ ಆಯ್ತಾ. ಈ ತರ ಇಷ್ಟೆಲ್ಲ ಮಾಡಿದ್ದಾರೆ. ಆದ್ರೆ ನೋಡಿ ಸರ್, ಈ ತರ ಆಗಿದೆ ಮನೆ ಎಲ್ಲ. ಇನ್ನು ಈ ಬಾಳೂರು ಎಸ್ಟೇಟ್ ಅಲ್ಲಿ ರೈತರುಗಳಿದ್ದಾರೆ, ಮ್ಯಾನೇಜರ್ಗಳಿದಾರಂತೆ, ಯಾರು ಬಂದಿಲ್ಲ, ನೋಡಿಲ್ಲ. ರಾತ್ರಿ 2 ಗಂಟೆಗೆ ಮರ ಬಿದ್ದಿರೋದು ಆಯ್ತಾ. ಇನ್ನು ಬಂದು ಒಂದು ಹಾಸ್ಪಿಟ್ಲಿಗೆ ಇದು ಸಮೇತ ಮಾಡಿಲ್ಲ ಆಯ್ತಾ. ಇಲ್ಲಿ ಏನೇನು ಇಲ್ಲ, ಎಲ್ಲ ಪುಡಿಯಾಗಿ ಧ್ವಂಸ ಆಗೋಗಿದೆ ಮನೆ. ನೋಡಿ, ಇದು ಈ ಕಡೆ ರೂಮು, ಇದು ಈ ತರ ಆಗಿದೆ. ಇಲ್ಲಿ ಇರೋದು ಇದೆಲ್ಲ, ಇಲ್ಲಿ ನೋಡಿ, ಇದೆಲ್ಲ ಪೂರ ಪುಡಿಯಾಗಿ ಎಲ್ಲ ಇದಾಗೋಗಿದೆ ಆಯ್ತಾ. ಕೇಳಿದ್ರೆ ಒಂಥರ ಉಡಾಪೆ ಮಾತು ಮಾತಾಡ್ತಾರೆ. ಈ ಜಾಗದಲ್ಲಿ ಮಲಗಿದ್ರು ಆಯ್ತಾ. ತುಂಬಾ ಏಟಾಗಿದೆ ಎಲ್ಲ. ಈ ತರದ್ದು ಇದಿದೆ.